ಹುಟ್ಟೋಕೆ ಮೊದಲು ಅವ್ರ ಮನೆಯಲ್ಲಿ ಅವ್ರ ತಂದೆನೋ ಅಥವಾ ತಾತನೋ MLCನೋ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಉದ್ಯೋಗದ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ಕಷ್ಟ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಅದನ್ನೆಲ್ಲ ಕೂಡ ವೇದಿಕೆ ಮೇಲೆ ಹೇಳಿದ್ದೀವಿ. ಅವರು ಗೋಲ್ಡ್ ಸ್ಪೂನಲ್ಲಿ ಹುಟ್ಟಿರ್ತಕ್ಕಂಥವ್ರು, ಅವ್ರಿಗೆ ಕಷ್ಟ ಅನ್ನುವಂಥದ್ದು ಏನು ಅಂಥದ್ದು ಗೊತ್ತಿಲ್ಲ. ಯಾಕೆಂದರೆ ಅವರು ಹುಟ್ಟೋಕೆ ಮೊದಲು ಅವ್ರ ಮನೆಯಲ್ಲಿ ಅವ್ರ ತಂದೆನೋ ಅಥವಾ ತಾತನೋ MLCನೋ ಆಗಿದ್ದಾರೆ. ಹಾಗಾಗಿ ಅವ್ರಿಗೆ ಉದ್ಯೋಗದ ಬಗ್ಗೆ, ರೈತರ ಬಗ್ಗೆ, ಕಾರ್ಮಿಕರ ಬಗ್ಗೆ ಕಷ್ಟ ಏನು ಅನ್ನುವಂಥದ್ದು ಗೊತ್ತಿಲ್ಲ. ಯಾಕಂದರೆ ಕಷ್ಟ ಕಾಲದಲ್ಲಿ ಹುಟ್ಟಿ ಅವ್ರ ಮನೆಯಲ್ಲಿ ಆ ಥರ MLC ಇದ್ದಿದ್ದರಿಂದ ಅವ್ರಿಗೇನೂ ಗೊತ್ತಿಲ್ಲ. ಅವರು ಕನಿಷ್ಠ ಉನ್ನತ ಶಿಕ್ಷಣ ಸಚಿವರಾಗಿ ಇವತ್ತು ಅವರು ಉದ್ಯೋಗ ಮೇಳ ನಡೀತಾ ಇದೆ. ಯಾರ್ಯಾರು ಉದ್ಯೋಗ ಸಿಗುತ್ತೆ ಅವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅನ್ನುವಂಥದ್ದನ್ನು ಹೇಳಬೇಕಾಗಿತ್ತು. ಆದರೆ ನಾವೇನು ನಿರೀಕ್ಷೆ ಮಾಡಿಲ್ಲ. ಆಗ ಕನಿಷ್ಠ ಶಿಕ್ಷಣ ಮಂತ್ರಿಯಾಗಿ ಆ ಮಾತಾದರೂ ಹೇಳಬೇಕಾಗಿತ್ತು. ನಾವು ಪುರುಷಾರ್ಥಕ್ಕೆ ಅಂತ ಹೇಳಿದಾರಲ್ಲ, ಅದಕ್ಕಾಗಿ ಅವರು ಗೋಲ್ಡನ್ ಸ್ಪೂನಲ್ಲಿ ಹುಟ್ಟಿರೋದ್ರಿಂದ ಅವರಿಗೆ ಕಷ್ಟ ಅನ್ನುವಂಥದ್ದು ಗೊತ್ತಿಲ್ಲ. ಭಾಳ ಹಗುರವಾಗಿ ಮಾತನಾಡಿದ್ದಾರೆ. ಚಿಂತಾಮಣಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಂತ, ಈಗ ಅವರು ಕೇಸ್ ಹಾಕ್ತೀವಿ, FIR ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದನ್ನು ಹಾಕ್ಕೊಂಡ್ಲಿ ಅದರ ಪಾರದರ್ಶಕ ತನಿಖೆ ನಡೀಬೇಕು ಅನ್ನುವಂಥದ್ದು ಹೇಳಿದ್ದಾರೆ. ಅವರೆಲ್ಲೂ ಓಡೋಗುವ ಪ್ರಶ್ನೆ ಇಲ್ಲ. ಅವರೇ ಭಾಳ ಸ್ಪಷ್ಟಪಡಿಸಿದ್ದಾರೆ. ಅಂದರೆ ಮೇಲ್ನೋಟಕ್ಕೆ ಸರ್ಕಾರ ಅಂದರೆ ಎಲ್ಲೆಲ್ಲಿ ಯಾರ್ಯಾರನ್ನ ಹೆಂಗೆ ಬದುಕುಬಡಿಬೇಕು ಅನ್ನುವಂಥ ದೃಷ್ಟಿಯಿಂದ ಮಾಡಿದ್ದಾರೆ. ಓಕೆ ಸರ್.